ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮಕರ ರಾಶಿಯವರಿಗೆ ಗುರು ಗೋಚಾರ ಫಲ 2026 ಹೊಳೆ ಉಚ್ಚ ಸ್ಥಾನ ನಮಗೇನು ಫಲ ಕೊಡುತ್ತೆ? ಏನಕ್ಕೆ ಮಕರ ರಾಶಿಯವರಿಗೆ ಉಚ್ಚ ಆ ಒಂದು ತನ್ನ ಮನೆಯಲ್ಲಿ ನೀಚ, 7ನೇ ಮನೆಯಲ್ಲಿ ಉಚ್ಚ, ಕರ್ಮಾಧಿಪತಿಯ ಮನೆ. ಕರ್ಮಾಧಿಪತಿಯ ಕೆಲಸ ಏನು ತಿಳ್ಕೋಬೇಕು ಮಕ್ಕಳೇ. ನೀವು ಜ್ಯೋತಿಷ್ಯ ತಿಳಿದುಕೊಳ್ಳಬೇಕು, ನೆನಪಿಟ್ಟುಕೊಳ್ಳಿ. 2026 ಗುರು ಜೂನ್ 2ನೇ ತಾರೀಕಿಗೆ ಬಂದು ಕರ್ಕಾಟಕ ರಾಶಿಯಲ್ಲಿ ತನ್ನ ಯಥಾಸ್ಥಾನ ಉಚ್ಚ ಸ್ಥಾನ ತನ್ನ ಮೂಲ ತ್ರಿಕೋಣದಲ್ಲಿ ಬಹು ವಿಶೇಷವಾಗಿ ತನ್ನ ಒಂದು ಉಚ್ಚ ಸ್ಥಾನ ನೋಡೋದಲ್ಲದೆ ಹಂಸಯೋಗವನ್ನ ನೋಡ್ತಾರೆ. ಮಕರ ರಾಶಿಗೆ 7ನೇ ಮನೆ ಗುರು ಬಂದು 2, 5, 7, 11, 9ನೇ ಮನೆ ಕೂಡ ಬ್ಯೂಟಿಫುಲ್. ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನ ಹಾಗೂ ಲಗ್ನ ಭಾವವನ್ನ ನೋಡ್ತಾರೆ. ಈಗ ನೋಡಿ, ಗುರು ನಿಮಗೆ 2026 ಈ ಜೂನ್ 2ರಿಂದ ನವೆಂಬರ್ 1ರವರೆಗೂ 7ನೇ ಮನೆಯಲ್ಲಿ ಇರುತ್ತೆ. 7 ಅಂದ್ರೆ ಏನು? ಸ್ನೇಹಿತರು, ಪಾಲುದಾರಿಕೆ, ಕೊಡೋದು ತಗೊಳ್ಳೋದು, ಸಂಗಾತಿ, ಹೆಂಡತಿ. ಗುರುವೇ ಬಂದು ನಿಂತು ಬಿಡ್ತು ಅಂದ್ರೆ ಅದು ನೋಡಿ, ಗುರು ಬರೀ ಒಂದು 16 ದಿನ ವೈಬ್ರೇಷನ್ ಅಲ್ಲಿ ಇರುತ್ತೆ ಅಷ್ಟೇ. ಪುನರ್ವಸು ನಕ್ಷತ್ರ. ಸೊ ತಳಮಳಗಳಾಗಿದ್ದಾವೆ, ಕೆಲವೊಂದು ಒದ್ದಾಟಗಳು ಆಗಿದ್ದಾವೆ, ಎಸ್. ಆದರೆ 18ರಿಂದ ನವೆಂಬರ್ 1ರವರೆಗೂ ಯಾಕೆ ಉಚ್ಚಂಗತ ಅಂತ ಹೇಳ್ತಾನೆ ಗೊತ್ತಾ? ತನ್ನ ಸ್ವತಃ ನಕ್ಷತ್ರ ಆಗಿರತಕ್ಕಂಥ ಪುಷ್ಯ ನಕ್ಷತ್ರದಲ್ಲಿ ಗುರು ಮೂವ್ ಆಗುತ್ತೆ. ಉಚ್ಚ ಸ್ಥಾನದ ಶನಿ ನಕ್ಷತ್ರದಲ್ಲಿ ಅಲ್ಲಿಗೆ ಉಚ್ಚ, ಸೂಪರ್. ತನ್ನದೇ ನಕ್ಷತ್ರ, ಶನಿ ಇರೋ ಮನೆಗೆ ಬಲ, ನೋಡೋ ಮನೆಗೆ ಎಡವಟ್ಟು ಮಾಡಬೇಕು. ಈಗ ನೋಡಿ ತಮಾಷೆ, 7ನೇ ಮನೆ ದಿಗ್ಬಲ ಆಗ್ಬಿಡುತ್ತೆ. ದಿಗ್ಬಲಂ. ಮಕರ ಲಗ್ನದವರಿಗೆ ದಶಾಭುಕ್ತಿಗಳೇನಾದ್ರೂ ಚೆನ್ನಾಗಿತ್ತು, ಶನಿ ದಶೆ, ಬುಧ ದಶೆ ನಿಮ್ ಜಾತಕದಲ್ಲಿ ಚೆನ್ನಾಗಿದ್ದು, ಶುಕ್ರ ದಶೆ, ರಾಹು ದಶೆ. ರಾಹು ನೋಡಿ ಆ ಒಂದು ಕುಜ ಉಚ್ಚಂಗತ ಆಗತಕ್ಕಂಥ ಧನಿಷ್ಠ ನಕ್ಷತ್ರ ಫೋರ್ಸಿಗೆ ಈಗ ಬರುತ್ತೆ. ಇನ್ನೊಂದು ಸ್ವಲ್ಪ ದಿನ ಅದನ್ನು ಬಿಡಿಸಿ ಹೇಳ್ತಾನೆ. ಅದು ಕೂಡ ಗೋಚಾರ ಫಲ ಉಂಟು. ಶನಿಯ ಸಾರದಲ್ಲಿ ಗುರು ಪುಷ್ಯಾಮೃತ ಯೋಗಕ್ಕೆ ಬಂದಾಗಲೂ ಕೂಡ 60 ದಿನ ಕೊಡ್ತಕ್ಕಂಥ ಬದಲಾವಣೆಗಳು ಕೂಡ ರಾಶಿ ಅಂತರ್ಗತವಾಗಿ ತಿಳಿಸ್ಕೊಡ್ತಾನೆ. ಎಸ್. ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಾಗ ಏನಾಗುತ್ತೆ ಅನ್ನತಕ್ಕಂಥದ್ದು ಕೂಡ ತಿಳಿಸ್ಕೊಡ್ತಾನೆ. ಇರ್ಲಿ, ಅದನ್ನು ಒಂದು ಸಂಚಿಕೆ ಮಾಡಿಕೊಡ್ತಾನೆ. ಈಗ ಅಲ್ಲಿ ನೋಡಿ, ಪುಷ್ಯ ನಕ್ಷತ್ರ ದಿಗ್ಬಲ, ಶನಿಯ ಸಾರದಲ್ಲಿ. ಶನಿ ನೋಡೋದು ಹೇಗೆ? 3ನೇ ಮನೆ. ನಿಮ್ಮ 7ನೇ ಮನೆಯಿಂದ 7, 8, 9 ಭಾಗ್ಯಸ್ಥಾನ ನೋಡಾಯ್ತು ಶನಿಯ ರೂಪದಿಂದ. ಅಲ್ಲಿಂದ 7ನೇ ಭಾವ ಯಾವುದು? ನಿಮ್ಮ ಮನೆಯೇ. ಇರೋ ಮನೆಗೆ ದಿಗ್ಬಲ. 7 ಅಂದ್ರೆ ಕೊಡೋದು ತಗೊಳ್ಳೋದನ್ನೆಲ್ಲ ದಿಗ್ಬಲ. ಅಲ್ಲಿಂದ 10ನೇ ಮನೆ ವಿಶೇಷವಾಗಿ ಎಲ್ಲಿಗೆ ನೋಡುತ್ತೆ? ಮೇಷ. ಕುಜ ನಿಮ್ಮ ಮನೆಗೆ ಉಚ್ಚ ಸ್ಥಾನ. ಅಲ್ಲಿ ಯಾರಿದ್ದಾರೆ? ಕುಜನೇ ಕೂತಿದ್ದಾನೆ. 1, 2 ರೂಪದಲ್ಲಿ ಗುರು. ಅದಾದ್ಮೇಲೆ ಆಶ್ಲೇಷ ನಕ್ಷತ್ರ ಆಗಸ್ಟ್ 18 ಕಳಿತಿದ್ದಾಗೆ ಬುಧನ್ ನಕ್ಷತ್ರ, ಭಾಗ್ಯಾಧಿಪತಿ ನಕ್ಷತ್ರ ಅಲ್ವಾ? ಸೊ ನಿಮಗೆ ಭಾಗ್ಯ, ಸೌಭಾಗ್ಯ, ಅಧಿಕಾರ, ಅಂತಸ್ತು, ಪದವಿ ಇವೆಲ್ಲವೂ ಕೊಡಬೇಕು. ಗುರುವೇ ನಿಮ್ಗೆ 7ನೇ ಮನೆಯಿಂದ ಕುತ್ಕೊಂಡು ನೋಡ್ತಿದ್ದೆ. ನನ್ನ ಮನೆಯಲ್ಲಿ ಕುತ್ಕೊಂಡು ಇನ್ನೊಬ್ಬರು ನೋಡೋದಕ್ಕೂ ಗುರು ಅಲ್ಲಿಂದ ನಮಗೆ ಗೈಡೆನ್ಸ್ ಎದುರುಗಡೆಯಿಂದ ಬರ್ತಿದೆ. ಏನಕ್ಕೆ ಗುರು ತನ್ನ ಮನೆಗೆ ಶಾಪ, ಇನ್ನೊಬ್ಬರಿಗೆ ಅಂದ್ರೆ ಯಾಕೆ? ತುಂಬಾ ದೊಡ್ಡ ಗುರುಗಳು. ಶಂಕರಾಚಾರ್ಯರಿಗೆ ಭಗಂಧರ ಕಾಯಿಲೆ ಇತ್ತು. ರಾಮಾನುಜಾಚಾರ್ಯರನ್ನ ತಂಜಾವೂರಿಂದ ಕಳಿಸ್ಬಿಟ್ಟಿದ್ರು. ಅಲ್ಲೊಂದು ಶೈವ ಸಂಪ್ರದಾಯ ಉಚ್ಛ್ರಾಯ ಸ್ಥಿತಿ. ಆ ಸಮಯದಲ್ಲಿ ರಾಮಾನುಜಾಚಾರ್ಯರ ಆ ಒಂದು ವೈಷ್ಣವ ಸಂಸ್ಕೃತಿಯನ್ನು ಒಪ್ಕೊಳ್ಳಿಲ್ಲ ಅವರು. ರಾಜ ಮಹಾರಾಜರುಗಳು ದಂಡಯಾತ್ರೆ, ತುಂಬಾ ದೊಡ್ಡ ಒಂದು ಪರಿವಾರದ ಜೊತೆ ಮೇಲುಕೋಟೆಗೆ ಬಂದು ನೆಲೆಸಿ ನಮ್ಮ ಚೆಲುವರಾಯ ಸ್ವಾಮಿಯನ್ನ ಜಗತ್ತಿಗೆ ತೋರಿಸ್ಕೊಟ್ಟಂತವರು, ನಮ್ಮ ಶ್ರೀರಂಗನಾಥನನ್ನ ತೋರಿಸ್ಕೊಟ್ಟಂತವ್ರು. ಆದಿರಂಗ, ಮಧ್ಯರಂಗ, ಕೊನೆ ರಂಗದಿಂದ ಬಂದಂತವರು ಇವೆಲ್ಲವನ್ನ ತೋರಿಸ್ಕೊಟ್ರು. ಮಧ್ವಾಚಾರ್ಯರನ್ನ ಬಿಟ್ರ, ರಾಘವೇಂದ್ರಾಚಾರ್ಯರನ್ನ ಬಿಟ್ರ,
ಯಾರ ಕನಕದಾಸರನ್ನ ಬಿಟ್ರ, ಪುರಂದರದಾಸರನ್ನ ಬಿಟ್ರ, ಬಸವಣ್ಣನವರನ್ನ ಬಿಟ್ರ, ಅಕ್ಕ ಮಹಾದೇವಿಯನ್ನ ಬಿಟ್ರ, ಯಾವ ಗುರುಗಳು ನಿಜವಾದ ಶುದ್ಧಾತ್ಮಿಕವಾಗಿರತಕ್ಕಂಥ ಬೌದ್ಧಾತ್ಮಿಕ ಅಲ್ಲ, ಭೋಗಾತ್ಮಿಕ ಅಲ್ಲ, ಅವರು ಬೇರೆ ಬಿಟ್ಬಿಡಿ, ಅವ್ರ ವಿಚಾರ ಬೇಡ. ನಿಜವಾದ ಒಂದು ಧರ್ಮದ ಪ್ರಭೆಯನ್ನೇ ನಮಗೆ ಬೆಳಗಿಸಿದಂತ ಗುರುಗಳನ್ನೇ ಬಿಡಲಿಲ್ಲ. ಅವರ ಒಂದು ಪರ್ಸನಲ್ ಲೈಫ್ ನೋಡಿ. ರಾಘವೇಂದ್ರಾಚಾರ್ಯರ ಧರ್ಮಪತ್ನಿಯೇ ಅಯ್ಯೋ ಹಿಂಗಾಗೋಯ್ತು, ಆಕೆಗೆ ಏನೇನೋ ಆಸೆ. ಆ ಸನ್ಯಾಸತ್ವ ತಗೊಂಡಾಗ ತಡಿಲಾರದೆ ಆಕೆ ಬಾವಿಗೆ ಬಿತ್ತಿರ್ಕೋತಾರೆ. ಯೋಚನೆ ಮಾಡಿ ನೋಡಿ. ಇದ್ದು ಹಿಂದ್ಗಡೆ ಆ ಒಂದು ಆನಂದವನ್ನ ನನ್ನ ಧರ್ಮಪ್ರಭು ಧರ್ಮಪೀಠಕ್ಕೆ ಏರ್ಬಿಟ್ರಲ್ಲಂತ ಆನಂದ ಪಡಬೇಕಾದಂತ ತಾಯಿ ಜೀವ ನೋವು ತಡಿಲಾರ್ದೆ ಅದೆಷ್ಟು ಇನ್ನಷ್ಟು ವೈರಾಗ್ಯಕ್ಕೆ ದಾಟಿಸ್ಬಿಡ್ತು ಅವರನ್ನ. ಪವಾಡಗಳನ್ನೇ ಸೃಷ್ಟಿಸಿಬಿಟ್ಟು ಇವತ್ತಿಗೂ ಆ ಬೃಂದಾವನ ಕ್ಷೇತ್ರ ಇವತ್ತಿಗೂ ಪವಾಡಗಳನ್ನ ಮಾಡುತ್ತಿದೆ. 800 ವರ್ಷಗಳವರೆಗೆ ನಾನು ದಾರಿ ತೋರಿಸುತ್ತೇನೆ ಅಂತ ಆ ಮಹಾ ಗುರು ನಮಗ್ ದಾರಿ ಮಾಡಿಸಿಟ್ಟು ಹೋಗಿದ್ದಾರೆ ಶಂಕರಾಚಾರ್ಯರು. ಇಲ್ಲಿಂದ ಕಾಶಿಯವರೆಗೂ ಯೋಚನೆ ಮಾಡಿ ನೋಡಿ. ಯಾರಾದರೂ ನಿಜವಾದ ಸಂತ, ಬಸವಣ್ಣನವರ ಬಗ್ಗೆ ನಿಮಗೆ ನಾನು ಹೇಳುವಷ್ಟು ದೊಡ್ಡವನಲ್ಲಪ್ಪ. ನಿಮ್ಮಿಂದ ತಿಳ್ಕೊಂಡಿರೋದು, ನಿಮ್ಮಿಂದ ಕಲ್ತಿರೋದು ಒಂದಷ್ಟು ಒಗ್ಗರಣೆ ಹಾಕಿರೋದು ಅಷ್ಟೇ. ಅಕ್ಕ ಮಹಾದೇವಿ ಯೋಚನೆ ಮಾಡಿ ನೋಡಿ. ಕೈವಾರ ತಾತಯ್ಯ ಅವರ ಧರ್ಮಪತ್ನಿ ಏನಂತ ಹೇಳ್ತಾ ಇದ್ದಂತೆ ಗೊತ್ತಾ? ತಾತಯ್ಯ ಬಳೆಗಳಿಟ್ಕೊಂಡು ಊರೂರು ಮಾರಕ್ಕೆ ಹೋಗೋದು, ಮಾರಿಬಿಟ್ಟು ಅದ್ರಲ್ಲಿ ಬಂದಂತ ದುಡ್ಡಲ್ಲಿ ಸಂಸಾರ. ಆಕೆಗೂ ವಿಪರೀತ ವ್ಯಾಮೋಹ, ವಿಪರೀತ ಆಸೆ, ವಿಪರೀತ ವ್ಯಾಪಾರಿ ಬುದ್ಧಿ. ಆದ್ರೆ ಇವರು ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟಿರತಕ್ಕಂಥ ಸಂತ ನಮ್ಮ ಕೈವಾರ ತಾತಯ್ಯ. ನೀವು ಹೋಗಿ ಆ ಗದ್ದುಗೆ ನೀವು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅಲ್ಲೊಂದು ಬಳೆ ದಾನ ಅನ್ನೋದಿದೆ. ಅಜ್ಜ ಏನ್ ಮಾಡೋರಂತೆ ಗೊತ್ತಾ? ಯಾರಾದ್ರೂ ಬಂದ್ಬಿಟ್ಟು ಅಜ್ಜ ಬಳೆ ಇಲ್ಲ ಅಜ್ಜ ಅಂತ ಹೇಳಿದ್ರೆ, ತಾತ ಬಳೆ ಇಲ್ಲ ತಾತ ಅಂತ ಹೇಳಿದ್ರೆ, ತಮ್ಮ ಹತ್ರ ಇದ್ದ ಬಳೆಗಳನ್ನೆಲ್ಲ ಹಾಕ್ಬಿಟ್ಟು ಬರೋರಂತೆ. ಬಡವರು ದುಡ್ಡಿಲ್ಲ, ಇರ್ಲಮ್ಮ ಚೆನ್ನಾಗಿರುವಂತ ಅವ್ರಿಗೆ ಅದೊಂದು ಆನಂದ. ಬಳೆ ಹಾಕ್ಸೋದು ಅಂದ್ರೆ ಅದೊಂದು ಮುತ್ತೈದೆತನದ ಪ್ರತೀಕ. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಒಬ್ಬ ಪುರುಷ ಮನೆಯಿಂದ ತಗೊಂಡ್ಬರೋದು ಬರೀ ಒಂದು ಮಾಂಗಲ್ಯ ಅಷ್ಟೇ. ತುಂಬಾ ಜನ ಬಳೆ ತೆಗೆಸ್ಬಿಡೋದು, ಬೊಟ್ಟು ತೆಗೆಸ್ಬಿಡೋದು, ಅರ್ಶಿನ ಕುಂಕುಮ ತೆಗೆಸ್ಬಿಡೋದು, ಹೂ ತೆಗೆಸ್ಬಿಡೋದು, ಇದೆಲ್ಲ ಮಾಡ್ತಾರೆ. ಪ್ರತಿ ಸ್ತ್ರೀಯು ಹುಟ್ಟುವಾಗಲೇ ಈ ಎಲ್ಲ ತಗೊಂಡ್ ಬಂದಿರ್ತಾಳೆ. ಬರೀ ಗಂಡ ತಗೊಂಡ್ಬರೋದು ಮಾಂಗಲ್ಯ ಅಷ್ಟೇ. 5 ಮುತ್ತುಗಳಲ್ಲಿ ಅವನೊಂದೇ ಮುತ್ತು ತರೋದು. ಅದನ್ನ ತಿಳ್ಕೊಂಡಿದ್ರು ತಾತಯ್ಯ. ನೀನ್ ನೋಡಿದ್ರೆ ಬಳೆನ ಮಾಡಿಬಿಟ್ಟು ತಗೊಂಡೋಗ್ಬಿಟ್ಟು ಊರಿಗೆಲ್ಲ ದಾನ ಮಾಡ್ಬಿಟ್ಟು ನಮ್ಗೆ ಹೊಟ್ಟೆಪಾಡಿಗೆ ಇದು ಮಾಡ್ತಿದ್ಯ ನೀನು. ವಾಚಾಮಗೋಚರವಾಗಿ ಅದು ಎಷ್ಟು ನೊಂದು ಬಿಟ್ಟು ಅಂದ್ರೆ ಅವ್ರು ಎದ್ದು ಹೋಗ್ಬಿಟ್ಟು ಧ್ಯಾನದಲ್ಲಿ ಕುತ್ಕೋಬಿಟ್ರು. ಅಲ್ಲೊಂದು ಓಂ ನಮೋ ನಾರಾಯಣಾಯ ಅನ್ನತಕ್ಕಂಥದನ್ನ ಜಪ ಮಾಡ್ಕೊಂಡು ಕುತ್ಕೋಬಿಟ್ರು. ಒಲಿದು ಬಿಟ್ಟ ಭಗವಂತ. ಅಂಥದೊಂದು ಪವಾಡಗಳು ಕಾಲಜ್ಞಾನ ಬರೆದಿದ್ದಾರಪ್ಪ ಕೈವಾರ ತಾತಯ್ಯ. ಅಂದ್ರೆ ಮುಂದೆ ಹೀಗೆಯೇ ಮನುಷ್ಯ ಹೇಗಿರ್ತಾನೆ, ಯಾರು ದೊರೆ ಆಗ್ತಾರೆ, ಯಾರು ದೊರೆಸಾನಿ ಆಗ್ತಾರೆ, ಏನೇನೆಲ್ಲ ನಡೆಯುತ್ತೆ ಎಲ್ಲವನ್ನು ಆ ಭಾಗವತೋತ್ತಮ ನಮಗ್ ತಿಳಿಸ್ಕೊಟ್ಟಿದ್ದಾರೆ. ಆ ಪುಣ್ಯಾತ್ಮ ಕಾಲಜ್ಞಾನ ಕೈವಾರ ತಾತಯ್ಯ ಅಂತ ಹುಡುಕಿ ನಿಮ್ಗೆ ನೋಡಿ ಗೊತ್ತಾಗುತ್ತೆ. ಆದ್ರೆ ಅದಾಗೋಕ್ ಮೊದಲು ನೋಡಿ ಆ ಗುರುಗಳು ಕೊಟ್ಟಂತನೋ ಅಂದ್ರೆ ಗುರು ಅಂದ್ರೆ ನೋವೇ. ನಿಜವಾದ ಗುರುವಿಗೆ ತನ್ನ ಶಕ್ತಿ ತನ್ನದಲ್ಲ, ತನಗೋಸ್ಕರ ಅಲ್ಲ. ತುಂಬಾ ಜನ ಹೇಳ್ತಿರ್ತಾರೆ ಜ್ಯೋತಿಷ್ಗಳಿಗೇನು ಗೊತ್ತಾಗೋದಿಲ್ವ? ಖಂಡಿತ ಗೊತ್ತಾಗಲ್ಲ. ನನಗಂತೂ ಗೊತ್ತಾಗಲ್ಲ, ನನಗ್ ಬೇರೆ ಗೊತ್ತಿಲ್ಲ. ನಾವು ಕೇಳೋ ಹಾಗೂ ಇಲ್ಲ. ನೀವು ನಂಬ್ತೀರಾ? ನಾವು ನಮ್ಮ ಜ್ಯೋತಿಷ್ಯವನ್ನ, ನಮ್ಮ ಮನೆಯವರ ಜಾತಕವನ್ನ ನಾವು ಕೇಳುವ ಆಗಿಲ್ಲ. ಭಗವಂತನ ಮೇಲೆ ಭಾರ ಹಾಕಿ ನೀನ್ ನಡೆಸಪ್ಪ ಅಷ್ಟೇ ಹೇಳಬೇಕು. ಆ ಗೆಲುವು ಸೋಲು ನಿನ್ನದೇ. ಈ ವಿದ್ಯೆ ಕೊಟ್ಟಿರೋದು ಇನ್ನೊಬ್ಬರಿಗೆ, ನಾವು ನೋಡ್ಕೊಳಕ್ಕಲ್ಲ, ಮಾಡೋಕಲ್ಲ ಅನ್ನುವಂಥದ್ದು. ಒಂದು ಸಣ್ಣ, ನಾವೊಂದು ಜ್ಯೋತಿಷ್ಯ ಅಂತ ಹೇಳಿದ್ರೆ ಒಂದು ಸಣ್ಣ ಅಣು ತಿಳ್ಕೊಂಡಿರೋದು. ಬೇರೆಯವ್ರ ಗೈಡೆನ್ಸ್ ನಾವು ಮಾಡ್ತೇವೆ, ಅದ್ರಲ್ಲಿ ತುಂಬಾ ಎಷ್ಟೋ ಮಂದಿ ಖುಷಿ ಇದೆ ಆ ತಾಯಿ ಜಗನ್ಮಾತೆ. ಆದ್ರೆ ನನ್ನ ಮನೆ ವಿಚಾರದಲ್ಲಿ, ನನ್ನ ವ್ಯವಹಾರ ವಿಚಾರದಲ್ಲಿ, ಕಂಪನಿ ವಿಚಾರದಲ್ಲಿ, ನಂಬಿಕೆಯ ವಿಚಾರದಲ್ಲಿ ನಾನೊಬ್ಬ ಅವಿವೇಕಿಯೇ. ಅದಕ್ಕೆ ಈ ವಿವೇಕ ನಿಮಗೆ, ಈ ಜ್ಞಾನ ವಿವೇಕ ನಿಮಗೆ. ಖುಷಿ ಇದೆ ನನಗೆ. ನಾನಿಲ್ಲಿ ಸೋತಿರ್ಬೋದು ಈ 4 ಜನ ಬಿಡಿ. ಆದ್ರೆ ನಿಮ್ಮ ಮುಂದಗಡೆ ಬೃಹತ್ ಕೋಟೆಯೇ ಕಟ್ಟಿಕೊಟ್ಟಿದ್ದಾನೆ, ಸಿಂಹಾಸನವೇ ಕಟ್ಟಿದ್ದಾನೆ ಭಗವಂತ. ಇದೇ ಪಾರಮಾರ್ಥಿಕ ಸತ್ಯ.
ಸೊ ಅಂತ ಒಂದು ಗುರು ನಿಮಗೆ 7ನೇ ಮನೆಯಿಂದ ನೇರವಾಗಿ ಅಲ್ಲಿ ಕುಳಿತು ನಿಮ್ಮನ್ನೇ ನೋಡ್ತಿದ್ದಾನೆ. ಸೂಪರ್. ಎಲ್ಲಿ ನೋಡ್ತಾನೆ ನಿಮಗೆ? 5ನೇ ಭಾವದಿಂದ ನಿಮ್ಮ ವಿಶೇಷವಾಗಿ ಕರ್ಮಸ್ಥಾನವನ್ನ ನೋಡ್ತಾನೆ. 10ನೇ ಮನೆ. ಸೊ ಪ್ರೊಫೆಷನ್, ಭೂಮಿ, ಮನೆ, ಅಧಿಕಾರ, ಪೊಲೀಸ್ ಇಲಾಖೆ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಸ್ಟ್ರಕ್ಚರಲ್, ಕೆಮಿಕಲ್, ಫರ್ಟಿಲೈಸರ್, ಡಿಫೆನ್ಸ್, ಮೈನಿಂಗ್, ಕ್ರಷರ್, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಇಂಥ ಲೈನಲ್ಲಿರೋರ್ಗಂತೂ ಬಂಗಾರದ ಬೆಳೆ. ಬಂಗಾರದ ಬೆಳೆ ಅಲ್ಲಿ ನೋಡಿ. ಆಮೇಲೆ ಲಗ್ನ ಭಾವವನ್ನ ನೋಡ್ತಾನೆ ಚೇತರಿಸುತ್ತೆ. ಒಳ್ಳೊಳ್ಳೆಯವರ ಪರಿಚಯ ಆಗುತ್ತೆ, ಒಳ್ಳೊಳ್ಳೆಯವರ ಆತ್ಮೀಯತೆ ಬೆಳಗುತ್ತೆ, ಒಳ್ಳೊಳ್ಳೆಯವರ ಒಂದು ಕನಸು ಬೆಳಗುತ್ತೆ. ತುಂಬಾ ಒಳ್ಳೆ ಬಿತ್ತನೆ, ತುಂಬಾ ಒಳ್ಳೆಯವ್ರ ಪರಿಚಯ. ದ ನೆಗೋಸಿಯೇಷನ್ಸ್ ವಿಲ್ ಬಿ ಗುಡ್. ಇಷ್ಟು ದಿನ ನಮಗೆ ಗೊತ್ತಿಲ್ಲದೆ ಕೆಲವರು ಕೆಟ್ಟವ್ರ ಪರಿಚಯ ಆಗ್ಬಿಡುತ್ತೆ. ಕೆಟ್ಟ ಸಂಗಾತಿ, ಕೆಟ್ಟ ಗೆಳೆಯ, ಕೆಟ್ಟ ಒಂದು ಆತ್ಮೀಯ, ಕೆಟ್ಟ ವ್ಯವಹಾರ ಕರ್ಕೊಂಡು ಹೋಗಿ ನಮ್ಮನ್ನು ಕೆಡಿಸಿ ಮರ್ಮಾಘಾತ ಮಾಡಿಸುತ್ತೆ ಅಂತ ಹೇಳ್ತೇವೆ. ಆದರೆ ಮಕರ ಲಗ್ನ ದಶಾಭುಕ್ತಿ, ನಾನು ಮತ್ತೆ ಮತ್ತೆ ಹೇಳ್ತಿದ್ದೇನೆ, ದಶಾಭುಕ್ತಿ ಈಸ್ ಮೋರ್ ಇಂಪಾರ್ಟೆಂಟ್. ಅದೇನಾದರೂ ಕೂಡಿ ನಿಮ್ಮ ಜಾತಕದಲ್ಲೂ ಕೂಡ ಶುಭ ಗ್ರಹಗಳು ಇದ್ದು, ಶುಭ ದೃಷ್ಟಿ ಇದ್ದು ಬಿಟ್ಟಿದ್ದರೆ ಮಕರ ರಾಶಿ ನೆನ್ಪಿಟ್ಕೊಳ್ಳಿ, ಮಕರ ಲಗ್ನ ನಿಮಗೊಂದು ಅಧಿಕಾರ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ. ಗುರು ಅಂದ್ರೆ ಗೌರವ, ಸನ್ಮಾನ, ಹೆಸರು, ಕೀರ್ತಿ, ಪ್ರತಿಷ್ಠೆ. ಅದ್ ಬಂದ್ಮೇಲೆ ಅಧಿಕಾರನೂ ಬರ್ಬೇಕು. ಅದಿಲ್ವಾ? ಇಲ್ಲ. ಕೆಲವರಿಗೆ ಲಾಸ್ಟ್ ಮಿನಿಟ್ ಅಲ್ಲಿ ಟಿಕೆಟ್ ತಪ್ಪಿಬಿಡ್ತು, ಲಾಸ್ಟ್ ಮಿನಿಟ್ ಅಲ್ಲಿ ಪೋಸ್ಟ್ ತಪ್ಪಿಬಿಡ್ತು ಅಂತ ಹೇಳ್ತಾರಲ್ಲ. ಗುರು ದೃಷ್ಟಿ ಇರುವುದಿಲ್ಲ. ಗುರು ಕೆಟ್ಟು ಬಿಟ್ಟಿರ್ತಾನೆ. ಗೆದ್ದಿದ್ರು ಕೂಡ ಅಲ್ಲೆಲ್ಲ 6ನೇ ಮನೆ 8ನೇ ಮನೆ ವಿರೋಧ ಪಕ್ಷದಲ್ಲಿ ಕೂತಿದ್ದೀರಿ, ಇಲ್ಲ ಪಕ್ಷದಲ್ಲೇ ಇದ್ದೀರಿ, ನಿಮ್ಮನ್ನ ಯಾರು ಗುರ್ತಿಡಲ್ಲ. ಏನ್ ಗೊತ್ತಾ ಸಾರ್, 5 ಸಲ ಗೆದ್ದಿದ್ದೀವಿ, 6 ಸಲ ಗೆದ್ದಿದ್ದೀವಿ, 8 ಸಲ ಗೆದ್ದಿದ್ದೀವಿ, 3 ಸಲ ಗೆದ್ದಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ, ನಮಗ್ ಸಿಗಲೇ ಇಲ್ಲ, ಆ ಗೌರವ ಸಿಗ್ಲಿಲ್ಲ, ಕರೆದು ಕೊಡ್ಲಿಲ್ಲ, ಪಕ್ಕದವ್ರ ಪ್ರಮೋಷನ್, ಪಕ್ಕದವ್ರಿಗೆ ಇಂಕ್ರಿಮೆಂಟ್. ಗುರು ದೃಷ್ಟಿ ಇಲ್ಲದಿದ್ದಾಗ ಆಗುತ್ತೆ. ದೃಷ್ಟಿ ಗುರು ಈಗ 7ನೇ ಮನೆಯಿಂದ ಅಂದ್ರೆ ಕೊಡಲಾರದವನು ಕೂಡ ಕೊಡುತ್ತಾನೆ. ಅದರಲ್ಲೂ ಜೂನ್ 18ರಿಂದ ಗೋಲ್ಡನ್ ಪೀರಿಯಡ್ ಅಪ್ ಟು ನವೆಂಬರ್ 1. ಅದರಲ್ಲಂತೂ ಆಗಸ್ಟ್ 18ರವರೆಗೆ ಆ 60 ದಿನ ಇದೆಯಲ್ಲ, ಕುಂಭದ್ರೋಣ ಮಳೆ. ಬರೆದಿಟ್ಕೊಳ್ಳಿ. ಶನಿಯು ಕೂಡ ಅಲ್ಲಿ ನೋಡಿ 3ನೇ ಮನೆ, ವಿಶೇಷವಾಗಿ ಆ ಮಕರ ಲಗ್ನಕ್ಕೆ ಬುಧ 6ನೇ ಮನೆಯಲ್ಲೇ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು. ರಾಹು ನೋಡಿ 2ನೇ ಮನೆ, ಚಪ್ಪರ್ ಪಾಡ್ಕೆ. ಆ ರಾಹು ಕೊಡೋ ರಾಹು ಮೇಲೆ ಗುರು ದೃಷ್ಟಿ, ಗುರುಚಾಂಡಾಳ ದೋಷ ಆಗ್ಬಿಟ್ಟಿತ್ತು. ಅಲ್ಲೇನೂ ಸಿಗ್ತಿರ್ಲಿಲ್ಲ, ಏನೋ ಒದ್ದಾಡ, ಏನೋ ಅಪಮಾನ, ಏನೋ ನೆಮ್ಮದಿ ಇಲ್ಲ, ಏನೋ ಅನಾರೋಗ್ಯ, ಏನೋ ಭಯ, ಏನೋ ಆತಂಕ. ಈಸ್ ಆಲ್ಸೋ ಮೂವಿಂಗ್ ವಿತ್ ಆ ಗುರು ಕದಲ್ ಬಿಟ್ಟಿದ್ದಾನೆ, ದೃಷ್ಟಿಯೇ ಇಲ್ಲ. ಸೊ ದಿಯಾ ತೋ ದೇತಾ ಹೈ, ಚಪ್ಪರ್ ಫಾಡ್ಕೆ ದೇತಾ ಹೈ ಅಂತ ಹೇಳ್ತವೆ. ಅಂಥದೊಂದು ಆಕಾಶ ಬಾಚದ ಹಾಗೆ. ಅದೇ 3ನೇ ಮನೆ. ಧೈರ್ಯ ಇರಲಿಲ್ಲ, ಸ್ಥೈರ್ಯ ಇರಲಿಲ್ಲ, ಅಣ್ಣನ ಸಪೋರ್ಟ್ ಇರಲಿಲ್ಲ, ತಮ್ಮನ ಸಪೋರ್ಟ್ ಇರಲಿಲ್ಲ, ಕುಟುಂಬದ ಸಪೋರ್ಟ್ ಇರಲಿಲ್ಲ. ಧೈರ್ಯಂ, ವೀರ್ಯಂ, ಕಮ್ಯುನಿಕೇಶನ್, ಆ ಒಂದು ಮೆಡಿಯಾ, ಮಾಧ್ಯಮ, ಇವೆಲ್ಲ ತೋರಿಸೋದು 3ನೇ ಮನೆ. ಆ 3ನೇ ಮನೆಯಲ್ಲಿ ಶನಿ ಬುಧನ್ ಸಾರ, ಅವನನ್ನ ಗುರು ನೋಡ್ತಾನೆ. ಎಂತ ಕಾಂಬಿನೇಷನ್ ಗೊತ್ತಾ ಅದು? ತನ್ನ ಹಂಸಯೋಗದ ಮನೆಯನ್ನೇ ಗುರು ಉಚ್ಚ ಸ್ಥಾನದಿಂದ 7ನೇ ಮನೆಯಿಂದ ನೋಡೋದ್ರಿಂದ ಒಡ ಹುಟ್ಟದವ್ರ ಸಹಕಾರ, ನಿಮಗಿರೋ ದೊಡ್ಡ ದೊಡ್ಡ ತಲೆನೋವುಗಳು ದೂರ ಆಗುತ್ತೆ, ಹಣಕಾಸು ಚಿಕ್ಕುಗಳು ದೂರ ಆಗುತ್ತೆ, ವ್ಯವಹಾರ ಚಿಕ್ಕುಗಳು ದೂರ ಆಗುತ್ತೆ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್ ಆಗಿರತಕ್ಕಂಥ ಒಂದು ಭಾವ. ಚೆನ್ನಾಗಿದೆ, ಏನು ವರಿ ಮಾಡಬೇಡಿ. ಒಂದೇ ಶುಕ್ರ ಆ ಒಂದು ಗುರುವಿನ ಮೂವ್ಮೆಂಟ್ ನಡೆಯುವಾಗ ಒಂದು 6ನೇ ಮನೇಲಿ ಬಂದು ನಿಂತಿದ್ದಾನೆ. ಹುಷಾರ್. ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರು, ಎಂಟರ್ಟೈನ್ಮೆಂಟು, ಹಾಸ್ಪಿಟಾಲಿಟಿ. ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ತುಂಬ ಸ್ವೀಟ್ ಬಂದು ಸಿಕ್ಕಿದ ತಕ್ಷಣ ತಲೆ ಕೆಡುತ್ತೆ ನನಗೆ. ತುಂಬ ಸ್ವೀಟ್ ಸಿಕ್ಬಿಟ್ರೆ ತಲೆ ಕೆಡುತ್ತೆ. ತುಂಬ ಅಧಿಕಾರ ಸಿಕ್ಬಿಟ್ರೆ, ತುಂಬ ದುಡ್ಡು ಬಂದ್ಬಿಟ್ರೆ, ತುಂಬ ಒಳ್ಳೆಯವರು ಆಗ್ಬಾರ್ದು ಅಂತ ಹೇಳ್ತವೆ. ಅದು ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ನಿಮ್ಮ ಗೌರವ ಮ್ಯಾನೇಜ್ ಮಾಡ್ಕೊಳ್ಳಿ. ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ಕಲಾವಿದರಿಗೆ, ಕಲಾ ಮಾಧ್ಯಮದಲ್ಲಿರೋರಿಗೆ, ಹೋಟೆಲ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವ್ರಿಗೆ, ಬಂಗಾರ, ಬೆಳ್ಳಿ, ಆಭರಣ ಇಲಾಖೆಯಲ್ಲಿ ವ್ಯವಹಾರ ಮಾಡ್ತಿರೋರು, ಟ್ರೇಡಿಂಗು, ಒಂದು ಇಂಟೀರಿಯರ್ಸು, ಮೇಕಪ್ಪು, ಬ್ಯೂಟಿ ಪಾರ್ಲರು, ಫುಡ್ ಇಂಡಸ್ಟ್ರಿ, ಪಬ್ ಇಂಡಸ್ಟ್ರಿ, ಕ್ಲಬ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ, ಅಲ್ಲೊಂದು ಸಣ್ಣ ತಳಮಳ ಉಂಟು. ಏನ್ ಮಾಡಿ, ಒಂದು
3 ಲಕ್ಷ್ಮೀ ದಿಗ್ಬಂಧ ಅಂತ ಹೇಳ್ತಾನೆ. ಮನೆಯಲ್ಲಿ ಗೊತ್ತಿಲ್ಲ ಅಂದ್ರೆ ನನ್ನ ಸಂಸ್ಥೆಗೆ ಫೋನ್ ಮಾಡಿ ಗೈಡೆನ್ಸ್ ಮಾಡ್ತಾರೆ. ಮನೆಯಲ್ಲಿ, ದೇವ್ರ ಮನೆಯಲ್ಲಿ 3 ತಟ್ಟೆಯಲ್ಲಿಟ್ಟು ಅಕ್ಷತೆ ಇಟ್ಟು 3 ಮಡಿಲಕ್ಕಿ ಇಡಬೇಕು. ಲಕ್ಷ್ಮೀಕಾರಕ 6ನೇ ಮನೆಯಲ್ಲಿದ್ದಾನೆ. ಗುರು ಏನೋ ಕೊಡೋಕ್ ರೆಡಿ. ಲಕ್ಷ್ಮಿ ಅನಗತ್ಯವಾಗಿ ಯಾವಾಗ ಬರ್ತಿರುತ್ತೋ ಅನ್ಯಾಯದ ಪಾಲಾಗ್ಬಿಡುತ್ತೆ. ಅದೊಂದು ಯೋಚನೆ. ಸ್ತ್ರೀ ಶಾಪಕ್ಕೊಳಗಾಗ್ತೀರಿ, ಸೋದರಿ ಶಾಪಕ್ಕೊಳಗಾಗ್ತೀರಿ. ಪತ್ನಿಗೊಂದು ಸಣ್ಣದಾಗಿ ಎಳೆದಾಟ, ಕಾರಕ ಭಾವನಾಸ್ತಿ, ಪತಿಗೊಂದು ಸಮಸ್ಯೆ, ಅಲ್ಲೊಂದು ದಾಂಪತ್ಯದಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನೋಡಿ, ಒಳ್ಳೇದೊಂದು ಅಷ್ಟೇ ಅಲ್ಲ, ದೇವ್ರು ಈ ತರ ಸ್ವೀಟು ಕೊಟ್ಟು ಶುಗರ್ ರೈಸ್ ಮಾಡ್ಬಿಡ್ತಾನೆ ಅನ್ನೋ ತರ. ಆ ತರದ್ದು ಒಂದು ಜಾಗ್ರತೆ. ತುಂಬಾ ತಿಂದು ಮೈಗೆ ಆರೋಗ್ಯ ಕೆಡ್ಸ್ಕೊಬಿಡ್ತೀರಿ. ಗುರು ಸಿಹಿಕಾರಕ, ಶುಕ್ರನು ಸಿಹಿಕಾರಕ. ಶುಕ್ರ 6ನೇ ಮನೆ, ಗುರು 7ನೇ ಮನೆ. ಸೊ ಡಯಾಬಿಟಿಸ್ ಇರೋರು ತುಂಬಾ ಹುಷಾರಾಗಿರ್ಬೇಕು. ಹಾರ್ಟ್ ಪ್ರಾಬ್ಲಮ್, ಸ್ಟ್ರೋಕ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ಬ್ಯಾಕ್ ಪೇನ್ ಪ್ರಾಬ್ಲಮ್, ಇಂಥದ್ದೆಲ್ಲ ಉಂಟು. ಮಕ್ಕಳಾಗತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥದ್ದು, ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು, ಇದೆಲ್ಲ ಇದೆ. ಬಟ್ ಶುಕ್ರ 3 ಮಡ್ಲಕ್ಕಿ ಇಟ್ಟು ರೆಡಿ ಮಾಡಿಸಿ, ಉಡಿ ಅಂತ ಕೂಡ ಹೇಳ್ತೇವೆ, ಉಡಿ ತುಂಬಿಸಿಟ್ಟು ನಿತ್ಯ ಧೂಪ ದೀಪ. ಪ್ರತಿ ಏಕಾದಶಿಗೆ ಆ 3 ಮಡ್ಲಕ್ಕಿ ತಗೊಂಡು 3 ತಟ್ಟೆಲಿ ಇಟ್ಟೇನು ಪೂಜೆ ಮಾಡ್ತಿದ್ರಿ ತಗೊಂಡು 3 ಬ್ಯಾಗಲ್ಲಿ ಹಾಕೊಂಡು ಹೂವು, ಹಣ್ಣು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಒಂದು 6 ಬಳೆಯೂ ಸೇರಿಸಿ ತಗೊಂಡು ಹೋಗ್ಬಿಟ್ಟು ಶ್ರೀನಿವಾಸ ಇಲ್ಲ ಹನುಮ, ಶ್ರೀನಿವಾಸ ಇಲ್ಲ ಹನುಮ, ವೇಣುಗೋಪಾಲ ಇಲ್ಲ ಲಕ್ಷ್ಮೀ ದೇವಸ್ಥಾನ ಇದ್ದರೆ ಹೋಗಿ ಒಂದು ಅರ್ಚನೆ ಮಾಡಿಸ್ಬಿಟ್ಟು, ಸ್ತ್ರೀಯರು ಲಕ್ಷ್ಮೀ ಕಾರಕತ್ವ, ಮುತ್ತೈದೆಯರು, ಮದುವೆಯಾಗದವರು, ಮದುವೆ ಆಗಿರೋರು, ಸ್ತ್ರೀಯರು ಅಷ್ಟೇ. ದೇವಸ್ಥಾನಕ್ಕೆ ಹೋದ್ಮೇಲೆ ಕೆಲವರು ಇವ್ರು ಕೊಡಬಾರ್ದಲ್ವಾ ಗುರುಜಿ, ಅದೆಲ್ಲ ಏನಿಲ್ಲ, ಸ್ತ್ರೀಯರು ತಗೊಂಡೋಗಿ ಕೊಟ್ಟು ಆಶೀರ್ವಾದ ಹಾಕಿಸ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಆದಾಗ ಪದ್ಮಾವತಿ ಕ್ಷೇತ್ರ, ನಮ್ಮ ರಂಗನಾಯಕಿ ಕ್ಷೇತ್ರ, ಮಧ್ಯರಂಗ ಕ್ಷೇತ್ರ, ಕರ್ನಾಟಕದ ಮಧ್ಯರಂಗ, ಶಿವನ ಸಮುದ್ರ ಹತ್ರ ಬರುತ್ತೆ. ಅಲ್ಲಿ ಆದಿಮಾರಮ್ಮ ಬರುತ್ತೆ. ಅಲ್ಲಿ ಮುಖ್ಯವಾಗಿ ನನ್ನ ಪ್ರಸನ್ನ ಮೀನಾಕ್ಷಿ ಬರುತ್ತೆ. ಹೋಗಿ ಅಲ್ಲೊಂದು ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು. ಇಲ್ಲ ನಮ್ಮ ರಂಗನಾಥ, ನಮ್ಮ ರಂಗಣ್ಣ, ನಿಮಿಷಾಂಬ ಕ್ಷೇತ್ರ ಬರುತ್ತೆ, ಕ್ಷಣಾಂಬಿಕಾ ಕ್ಷೇತ್ರ ಬರುತ್ತೆ. ಹೋಗಿ ದರ್ಶನ, ಅರ್ಚನಾ, ಸಂಕಲ್ಪ ಮಾಡ್ಕೊಂಡು ಬನ್ನಿ. ಆದಾಗೆಲ್ಲ ಒಂದು 12ರಿಂದ 24 ಏಕಾದಶಿ ತಪ್ಪಬಾರದು. ಏಕಾದಶಿ ವ್ರತ ಇದ್ದಷ್ಟು ಒಳ್ಳೆಯದು, ಪ್ರಯತ್ನ ಮಾಡಿ ಅಂತ ಹೇಳ್ತಾ